ಬಹುಶಃ ನನ್ನನ್ನು ಈ ಸರ್ತಿ ಆಗೋದ್ರಿಂದ ತಪ್ಪಿಸೋದಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ. ಸೊ ನಾನಾಗೆ ಆಟ ಆಡಿದೆ. ಒಂದು ಲೆಕ್ಕದ ನನಗೆ ತುಂಬ ಪಶ್ಚಾತ್ತಾಪ ಪಟ್ಟೆ ವಿಚಾರವಾಗಿ ಹೊರಗಡೆ ಬಂದ ಮೇಲೆ. ಸೊ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿ ಅವರು ಅದಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ, ಜನಗಳು ಎಂಟರ್ಟೈನ್ ಆಗಿದ್ದಾರೆ. ಅದಕ್ಕೆ ಗಿಲ್ಲಿ ಅವ್ರಿಗೆ ನ್ಯಾಯ ಆಗಬೇಕು, ಅದಾಗಿದೆ. ಅದ್ರ ಬಗ್ಗೆ ನಮಗೆ ಭಾಳ ಸಂತೋಷ ಇದೆ ಸರ್. ಸೊ ನಮಗೆ ಖುಷಿ ಇದೆ. ಒಂಟಿ ಸಲಗದ ಥರ ಒಳಗಡೆ ಎಂಟ್ರಿ ಆಗಿ ಕೊನೆಗೂ ಒಂಟಿ ಸಲಗದ ಥರನೇ ಒಳಗಡೆ ಬಂದಿದೆ. ಹೌದು. ಸೊ ನನಗೆ ಅದೇ ನಾನು ಹೇಳಿದಾಗೆ ನೋಡಿರೋನಲ್ಲ ಆಟ. ಅಲ್ಲಿ ಹೋಗಿ ನಮ್ಮ ಯಾರು ಬಿಗ್ ಬಾಸ್ನ ಸಾರ್ತಿದ್ದಾರೆ ಬಾದ್ಶಾ ಕಿಚ್ಚ ಸುದೀಪ್ ಅವ್ರು ಏನು ಹೇಳ್ತಾ ಇದ್ರು ಅದನ್ನೇ ಕೇಳ್ಕೊಂಡು ನನ್ನ ಆಟ. ಸೊ ನನಗೆ ಒಳಗಡೆ ಹೋಗಿ ಸ್ವಲ್ಪ ದಿವಸ ನಾನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿತ್ತು. ಆಟ ಹೇಗೆ ಹೋಗುತ್ತೆ, ಅಲ್ಲಿದ್ದು ಪ್ಯಾಟ್ರನ್ ಹೇಗಿರುತ್ತೆ, ನನ್ನ ಕಂಟೆಸ್ಟೆಂಟ್ಸ್ ಯಾರು ಅಂತ. ಸೊ ಆಗ ಸ್ವಲ್ಪ ಎಲ್ಲ ಲೋ ಇತ್ತು. ನಂತರ ಯಾವಾಗ ನನಗೆ ಗೊತ್ತಾಗ್ತಾ ಹೋಯಿತು, ಅಲ್ಲಿಂದ ನನ್ನ ಗೇಮ್ ಓಪನ್ ಆಗುತ್ತೆ. ಬಿಗಿನಿಂಗಿಂದನೇ ಬರಲ್ಲ, ಮತ್ತೆ ಗೇಮ್ ಓಪನ್ ಆಗುತ್ತೆ. ಮತ್ತು ನಮ್ಮ ಒಂಟಿ ಸಲಗದ ಆಟನ ನಾವು ಆಡ್ಕೊಂಡು ಬರ್ತೀವಿ. ಸೊ ತುಂಬ ಥರದ ಚಾಲೆಂಜಸ್ಗಳು ಬರುತ್ತೆ. ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ನನಗೆ ಚಾಲೆಂಜಸ್ ಅಂದರೆ ತುಂಬ ಇಷ್ಟ. ಸೊ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ನಮ್ಮ ಸ್ಟೈಲಲ್ಲಿ ಮಾಡಿಕೊಂಡು ಆಟ ಆಡ್ಕೊಂಡು ಬಂದ್ವಿ. ಬಟ್ ಇವಾಗ ನೀವು ಈ ಸ್ಥಾನ ಪಡೆದಿರೋದು ಅಂದರೆ ಮುಂಚೆ ಅಂದ್ಕೊಂಡಿದ್ರ ಇಲ್ಲಿವರೆಗೂ? ಯಾಕಂದರೆ ತುಂಬ ತಮಾಷೆ ವಿಷಯ ಅಲ್ಲ, ಯಾಕಂದರೆ ಫೈನಲ್ವರೆಗೂ ಉಳ್ಕೊಳ್ಳೋದು ತುಂಬ ಚಾಲೆಂಜ್ ಇರುತ್ತೆ. ಸೊ ಫಸ್ಟ್ ಅಂದ್ಕೊಂಡಿದ್ರ ನಾನು ಫೈನಲ್ವರೆಗೂ ಹೋಗ್ತೀನಿ ಅಥವಾ ಕಪ್ ವಿನ್ ಆಗ್ತೀನಿ, ಈ ಥರ ಏನಾದ್ರು ಅಂದ್ಕೊಂಡಿದ್ರಾ? ಇಲ್ಲ, ನಾನು ಆ್ಯಕ್ಚುಲಿ ನನಗೆ ಸೀಸನ್ 10ಗೆ ಬಂದಿತ್ತು ಆಫರ್. ಸೊ ನಾನು ತೆಲುಗಲ್ಲಿ ಬ್ಯುಸಿ ಇರ್ತೀನಿ. ಅಂದರೆ ತೆಲುಗಲ್ಲಿ ಅವರು ಒಂದು ಪ್ರಾಜೆಕ್ಟಿಗೆ ನಾನೇ ಬೇಕು ಅಂತ ಅವರು ಹಠದಲ್ಲಿ ಕೂತಿರ್ತಾರೆ. ಇಲ್ಲಿ ಕಲರ್ಸ್ ಅವ್ರಿಗೆ ನಾವು ಬಿಗ್ ಬಾಸಿಗೆ ಬೇಕು ಅಂತ ಮತ್ತು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಬಿಡಿಸ್ಕೊಳ್ತಾರೆ ನನ್ನನ್ನು ಬಿಗ್ ಬಾಸಿಂದ. ಮತ್ತು ಕಲರ್ಸ್ ಅವ್ರು ಹೇಳಿರ್ತಾರೆ, ನೀವು ಯಾವುದೇ ಸೀಸನ್ ನೀವು ಫ್ರೀ ಇದ್ದಾಗ ಬರ್ತೀನಿ ಅಂತಂದ್ರೂ ನಾವು ವಿ ಆರ್ ವೆರಿ ಹ್ಯಾಪಿ ಟು ವೆಲ್ಕಮ್ ಯು ಅಂತ. ಸೊ ನೆಕ್ಸ್ಟ್ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ ಬಿಗ್ ಬಾಸ್ನ. ಯಾವಾಗ ಕಿಚ್ಚ ಸರ್ ಅವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಾನು ನೆಕ್ಸ್ಟ್ ಸೀಸನ್ ಬಹುಶಃ ನಾನು ನಿರೂಪಣೆ ಮಾಡಲ್ಲ ಅಂತ, ಆಗ ಯಾಕಂದರೆ ನನಗೆ ಅವ್ರು ಇರಬೇಕಾದ್ರೆ ಆಡಬೇಕಿತ್ತು. ಅಟ್ಲೀಸ್ಟ್ 2 ವಾರ ಇದ್ರೂ ಬೇಜಾರಿಲ್ಲ ಅಂತ. ಸೊ ಆ ಆಫರ್ ಬಂದಾಗ ನಾನು ಬೇರೆ ಪ್ರಾಜೆಕ್ಟ್ನೆಲ್ಲ ನಾನು ಬ್ಲಾಕ್ ಮಾಡಿದ್ದೆ ಆ್ಯಂಡ್ ಐ ಎಂಟರ್ಡ್. ನನಗೆ ನನ್ನ ಮನೆಯಲ್ಲೂ ಏನು ಅಂದ್ಕೊಂಡಿದ್ರು ಅಂತ, ನನ್ನ ಸ್ವಭಾವಕ್ಕೆ ಅವ್ನು 2 ವಾರದಕ್ಕಿಂತ ಜಾಸ್ತಿ ಇರಲ್ಲ, ಬೇಗ ಬಂದುಬಿಡ್ತಾನೆ ಅಂತ ನನಗೂ ಇದ್ದಿದ್ದು. ಬಟ್ ಹೋಗ್ತಾ ಹೋಗ್ತಾ ಗೇಮ್ ಮೆಚೂರ್ ಆಗ್ತಾ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಅದಕ್ಕೆ ಸೊ ಎಲ್ಲೋ ಒಂದು ಕಡೆ ಜನಗಳ ಸಪೋರ್ಟ್ ಸಿಗ್ತಾ ಹೋಯಿತು. ಆ್ಯಂಡ್ ನಾನು ಯಾವುದೇ PR ಸ್ಟಂಟ್ಸ್ ಎಲ್ಲ ಮಾಡೋಕ್ಕೋಗಿಲ್ಲ, ಯಾವುದೇ PR ಇಲ್ಲ, ಸೋಷಲ್ ಮೀಡಿಯಾ ಅದು ಇದು, ನಾನು ಇಲ್ಲಿಂದ ಬಂದಿರೋನು, ನಾನು ಅಲ್ಲಿಂದ ಬಂದಿರೋನು, ನಾನು ಆ ಸಮುದಾಯ, ಈ ಜಾತಿ, ಈ ಪ್ರಾಂತ್ಯ, ಈ ಸಂಘಟನೆಯಿಂದ ಗುರುತು, ಇದೆಲ್ಲ ಏನಿಲ್ಲ. ನಾನೊಬ್ಬ ಕಲಾವಿದ, ನಾನು ಎಲ್ರಿಗೂ ಸೇರಿರೋನು. ನನ್ನಲ್ಲಿ ಪ್ರತಿಭೆ ಇದೆ, ನನ್ನಲ್ಲಿ ಪೊಟೆನ್ಷಿಯಲ್ ಇದೆ ಅಂತಂದರೆ ಅದನ್ನು ಜನಗಳು ಗುರುತಿಸಿ ಬೆಂಬಲಿಸಲಿ ಅಂತ. ಆದರೆ ಇಲ್ಲಿವರೆಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸರ್. ಮತ್ತು ಈ ರೀತಿ ಇಷ್ಟಪಡ್ತಾರೆ, ಒಂದು PR ಇಲ್ಲದೆ ಅದಿಲ್ಲದೆ ನನ್ನನ್ನೊಂದು ಬ್ರ್ಯಾಂಡಾಗಿ ಇದಾಗ್ತೀನಿ ಅಂತ ಗೊತ್ತಿರಲಿಲ್ಲ. ಹೊರಗಡೆ ಬಂದಮೇಲೆ ನಮಗೆ ಅಲ್ಲಿ ಒಳಗಡೆ ಏನೂ ಗೊತ್ತಾಗಲ್ಲ. ಹೊರಗಡೆ ಬಂದಮೇಲೆ ನಾನು ಈ ರೀತಿ ಪೊಟ್ರೆ ಆಗಿದ್ದೀನಿ ಅಂತ ಗೊತ್ತಿಲ್ಲ. ತುಂಬ ಖುಷಿ ಆಯಿತು ಸರ್. ಯಾಕಂದರೆ 30 ವರ್ಷದ್ದು ನಮ್ಮ ಕನಸಾಗಿತ್ತು. ನಾವು ಹಳ್ಳಿಯಿಂದ ಬಂದಿರೋರು. ಈಗ ಹೇಳ್ತೀನಿ, ನಾನು ಕೊಡ್ಲಿಪೇಟೆ ಅನ್ನೋ ಹಳ್ಳಿಯಿಂದ ಬಂದಿರೋದು. ನಮ್ಮ ತಂದೆ ಒಬ್ಬರು ಚಿಕ್ಕ ಕೃಷಿಗಾರರು. ನಾವು ಎಲ್ಲ ಕಷ್ಟಗಳನ್ನು ನೋಡಿದ್ದೀವಿ, ಎಲ್ಲ ಕಷ್ಟಗಳನ್ನು ನೋಡಿ ಬಂದಿರೋದು. ಆದರೆ ನಮ್ಮ ತಂದೆ ಯಾವುದಕ್ಕೂ ಕಮ್ಮಿ ಮಾಡಿರಲಿಲ್ಲ ನಮಗೆ. ಸೊ ನಮ್ಮ ಊರಿಗೆ ಈಗಲೂ ರಾಜಹಂಸ ಸರ್ವಿಸು ಇಲ್ಲ, ಕೆಂಬಸ್ಸೇ. ನಾವು ಎಲ್ಲವನ್ನು ಕೆಂಬಸ್ ಇಲ್ಲಿವರೆಗೆ ಬರೋದಕ್ಕೆ ಕೆಂಬಸ್ಸೇ ನಾವು ಯೂಸ್ ಮಾಡಿರೋದು. ಸೊ ಕೆಂಬಸ್ ಹತ್ಕೊಂಡು ಬಂದು ನಾವು ಇಲ್ಲಿ. ಸೊ ಈ ವೇದಿಕೆ ಸಿಕ್ಕಿ ನಮಗೆ, ನಾನು ಇಲ್ಲಿವರೆಗೆ ಬರ್ತೀನಿ, ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ, ಜನಗಳ ಪ್ರೀತಿ ಗಳಿಸ್ತಾ ಹೋಗ್ತೀನಿ ಅಂತ ಗೊತ್ತಿಲ್ಲ. ಸೊ ಈಗ ಹೊರಗಡೆ ಅದೇ 1 ಮ್ಯಾನ್ ಆರ್ಮಿ, ಒಂಟಿ ಸಲಗ ಎಲ್ಲ ಬಹಳ ಖುಷಿ ಕೊಡುತ್ತೆ. ಒಳ್ಳೊಳ್ಳೆ ಟೈಟಲ್ಸ್ಗಳು ಬಂದಿದೆ. ಹೌದು, ಮುಂಚೆ ನೀವು ಸೀರಿಯಲ್ ಮಾಡ್ತಾ ಇದ್ರಿ, ಸುಮಾರು ಆಕ್ಟಿಂಗ್ ಮಾಡಿದಿರಾ. ಬಟ್ ಆಗಿದ್ದಂಥ ಹೆಸರಿಗೂ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿರೋ ಹೆಸರಿಗೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು % ಜಾಸ್ತಿ ಆಗಿದೆ? ಅಂದರೆ ಧಾರಾವಾಹಿಗಳಲ್ಲಿ ನಾವೊಂದು ಪಾತ್ರವಾಗಿ ಅಭಿನಯಿಸ್ತಾ ಇರ್ತೀವಿ. ಸೊ ಅದರ ಮುಖಾಂತರ ನಾವು ಪರಿಚಯ ಆಗಿರ್ತೀವಿ. ನಮ್ಮ ರಿಯಲ್ ಪರ್ಸನಾಲಿಟಿ ಏನಿದೆ ಅಂತ ಜನಗಳಿಗೆ ಗೊತ್ತಾಗಲ್ಲ. ಸೊ ಈ ಬಿಗ್ ಬಾಸ್ ಎಂಥ ವೇದಿಕೆ ಅಂತಂದರೆ, ನಾವು ರಿಯಲ್ ಆಗಿ ನಾವು ಯಾರು ಅಂತ ತೋರಿಸ್ಕೊಳ್ಳೋ ಅಂಥ ವೇದಿಕೆ. ಸೊ ನನಗೆ ಆ ವೇದಿಕೆ ಸಿಕ್ತು. ನಾನು ಯಾರು ರಿಯಲ್ ಆಗಿ, ಈಗ ಸುಮಾರು ಕನ್ನಡದಲ್ಲಿ 7 ಧಾರಾವಾಹಿಗಳಿಗೆ ನಾಯಕ ನಟನಾಗಿ ನಾನು ಮಾಡಿದ್ದೀನಿ. ಸೊ ಹಾಗಿರ್ಬೇಕಾದ್ರೆ ನನ್ನ ರಿಯಲ್ ಏನು ಅಂತ ತೋರಿಸ್ಕೊಳ್ಳೋದಕ್ಕೆ ನನಗೊಂದು ವೇದಿಕೆ ಸಿಕ್ತು. ಫುಲ್ ಫ್ಲೆಡ್ಜಲ್ಲಿ, ಫುಲ್ ಪವರಲ್ಲಿ ನಾವು. ಇವಾಗ ಧ್ರುವಂತ್ ಯಾರು ಅಂತ ಗೊತ್ತಾಯಿತು. ಮುಂಚೆ ಒಬ್ಬ ನಟನಾಗಿ ಅಂದರೆ ಯಾವ್ದು ಕ್ಯಾರೆಕ್ಟರ್, ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ಸಾಫ್ಟ್ ಇದ್ರೆ ಸಾಫ್ಟು, ಹಾಡಿದ್ರೆ ಹಾಡು.
ಸರ್ ಇವಾಗ ಗೆಲುವು ಅಂದರೆ ಗಿಲ್ಲಿ ನಟ ಗೆದ್ದಿದ್ದಾರೆ, ಸೊ ಹೇಗೆ ಅನಿಸ್ತಿದೆ? ಅಂದರೆ ಈ ಡಿಸರ್ವ್ ಅಂತ ಅನಿಸ್ತಾ ಅಥವಾ ಹೇಗೆ ನಿಮ್ಮ ಪ್ರಕಾರ ಏನಂತ ಅನಿಸ್ತದೆ? ಎಂಡ್ ಆಫ್ ದ ಡೇ ಯಾವುದೇ ವಾಹಿನಿ ಆಗಲಿ ಅಥವಾ ಯಾವುದೇ ಶೋದೊಂದು ಪರ್ಪಸ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ನಮಗಲ್ಲಿ ಒಳಗಡೆ ಗೊತ್ತಾಗಲ್ಲ ಹೇಗೆ ಹೊರಗಡೆ ಏನು ಹೋಗ್ತಾ ಇದೆ, ಜನಗಳು ಏನನ್ನು ಇಷ್ಟಪಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿಯವರು ಅದಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ, ಜನಗಳು ಎಂಟರ್ಟೈನ್ ಆಗಿದ್ದಾರೆ. ಅದಕ್ಕೆ ಗಿಲ್ಲಿಯವ್ರಿಗೆ ಏನು ನ್ಯಾಯ ಆಗಬೇಕು ಅದಾಗಿದೆ. ಅದ್ರ ಬಗ್ಗೆ ನಮಗೆ ಭಾಳ ಸಂತೋಷ ಇದೆ ಸರ್. ಸೊ ನಮಗೆ ಖುಷಿ ಇದೆ. ಇನ್ನು ಗೇಮ್ ಶೋ ಅಂತ ಬಂದಾಗ ಈಗ ನಾವು ಏನು ಆಟ ಆಡಿದ್ದೀವಿ ಅದಕ್ಕೇನು ನಮಗೆ ಸಿಗಬೇಕಿತ್ತು ಅದು ಸಿಕ್ಕಿದೆ ನಮಗೆ ಗೌರವ. ಸೊ ಕಪ್ ಗೆಲ್ಲೋದು ಬೇರೆ, ಗೇಮ್ ಶೋನ ಗೆಲ್ಲೋದು ಬೇರೆ, ಜನಗಳ ಹೃದಯನ ಗೆಲ್ಲೋದು ಬೇರೆ, ಮತ್ತು ಬಾದ್ಶಾ ಕಿಚ್ಚ ಸುದೀಪ್ ಅವ್ರನ್ನ ಗೆಲ್ಲೋದು ಅದು ಎಲ್ಲದಕ್ಕಿಂತ ಮೇಲೆ. ಯಾಕಂದರೆ ಒಂದು ನಮ್ಮ ಕನ್ನಡದ ಒಂದು ಈಸ್ ಅ ಲೆಜೆಂಡ್, ಈಸ್ ಅ ಸೂಪರ್ ಸ್ಟಾರ್ ಬಾದ್ಶಾ ಕಿಚ್ಚ ಸುದೀಪ್ ಅವರು. ಅವರಿಂದ ಒಂದು ಸ್ಮೈಲ್ ಸಿಗೋದೇ ಭಾಳ ಕಷ್ಟ. ಅಂಥದ್ರಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ ಮನೆಗೆ, ನನ್ನ ಭಕ್ತಿ ಏನಿತ್ತು ಮನೆಗೆ, ಮತ್ತು ನಾನು ಆಟ ಆಡಿದ್ದಂಥ ರೀತಿ ನನ್ನ ವ್ಯಕ್ತಿತ್ವನ ಗುಡಿಸಿ ಇಡೀ ಸೀಸನ್ಗೆ ಅವರೊಂದು ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಸೊ ಅದಾದಮೇಲೆ ನನ್ನ ಸಾರ್ಥಕತೆ ಸರ್, ಅದಾದಮೇಲೆ ನಮ್ಮ ಸಾರ್ಥಕತೆ. ನಾವು ಏನು ಇದು ನೋಡಲಿ, ನಾನು ವಿನ್ ಆದೆ ಶೋನ್ ಅಂತ ಭಾವನೆ ನನಗೆ. ಸೊ ಎಲ್ಲೋ ನಾನು ಗೆದ್ದಿದ್ದೀನಿ ಅಂತಲೇ. ಬಟ್ ನೀವು ಒಂದು ಮಾತು ಹೇಳಿದ್ರಿ, ಆ್ಯಕ್ಚುಲಿ ಗ್ರಾಮೀಣ ಶೋ ಅಂದಮೇಲೆ ಒಂದು ಎಂಟರ್ಟೈನ್ ಮಾಡೋದೇ ಅದ್ರ ಕೆಲಸ ಅಂತ. ಬಟ್ ಈ ವಿಚಾರ ನಿಮ್ಗೆ ಏನಾದರೂ ತಿಳಿದಿದ್ರೆ ಇದಕ್ಕಿಂತ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾ ಇದ್ರ? ಅಂದ್ರೆ ಈಗ ನೀವು ಹೇಳಿದ್ರೆ ಗಿಲ್ಲಿ ಜನರನ್ನ ಮನಸ್ಸು ಗೆದ್ದಿದ್ದಾರೆ, ಸೊ ಕಾಮಿಡಿ ಮುಖಾಂತರ ಗೆದ್ದಿದ್ದಾರೆ. ಬಟ್ ನಾನು ಗೇಮ್ ಆಡಿದೆ, ಡೇರಿಂಗ್ ಆಗಿದ್ದೆ, ಎಲ್ಲ ಇದ್ರಿ. ಬಟ್ ಎಲ್ಲೋ ಒಂದ್ ಕಡೆ ಈ ವಿಚಾರ ಗೊತ್ತಿದ್ರೆ, ಸೊ ಈ ತರ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಸೊ ಜನರನ್ನ ಇನ್ನೂ ಒಂದಿಷ್ಟು ಜನರನ್ನ ಸಂಪಾದನೆ ಮಾಡ್ಬೋದಾಯ್ತು ಅಂತ ಅನ್ನಿಸ್ತಾ ಇವಾಗ? ಖಂಡಿತವಾಗ್ಲು ನನಗೆ ತುಂಬ ಪಶ್ಚಾತ್ತಾಪ ಪಟ್ಟೆ ವಿಚಾರವಾಗಿ. ಹೊರಗಡೆ ಬಂದಮೇಲೆ ನಾನು ಸ್ವಲ್ಪ ಪ್ರಿಪೇರ್ ಆಗಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದಿದ್ರೆ ಈ ಕಂಟೆಸ್ಟೆಂಟ್ ವಿನ್ ಆಗಿರೋ ಕಂಟೆಸ್ಟೆಂಟ್ಸ್ ಅವರೆಲ್ಲ ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಅವ್ರದ್ದು ಗ್ರಾಫ್ ಬಂದಿದೆ ಅಂತ ಅಂದಿದ್ರೆ ಬಹುಶಃ ನನ್ನನ್ನು ಈ ಸರ್ತಿ ವಿನ್ನರ್ ಆಗೋದ್ರಿಂದ ತಪ್ಪಿಸೋದಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ. ಸೊ ನಾನಾಗೆ ಆಟ ಆಡಿದೆ. ಒಂದು ಲೆಕ್ಕದಲ್ಲಿ ನನಗೆ ಏನು ಅನ್ನಿಸ್ತು ಅಂತಂದರೆ, ನಾನು ಆ್ಯಕ್ಚುಲಿ ಏನು ಎಲಿಮಿನೇಟ್ ಆಗಿ ನಾನು ವಿನ್ ಆಗದಿರೋದೇ ನನಗೆ ಸಂತೋಷ ಇದೆ. ಯಾಕಂದರೆ ನಾನು ಒರಿಜಿನಲ್ ಆಗಿ ನಾನು ಏನು ಅಂತ ತೋರಿಸ್ಕೊಳ್ಳೋ ಅವಕಾಶ ಸಿಕ್ತು. ಈಗ ನಾನು ನೋಡ್ಕೊಂಡು ಬಂದು ಆಟ ಆಡಿದ್ರೆ ನನ್ನ ವ್ಯಕ್ತಿತ್ವ, ನನ್ನ ರಿಯಲ್ ಇದು ಕಾಣಿಸ್ತಾ ಇರಲಿಲ್ಲ. ಸೊ ನಾನೀಗ ಅದು ಏನೋ ಒಂದು ಪ್ರಿಪೇರ್ ಆಗಿ ಬಂದಾಗ ಆಟ ಆಡ್ದಾಗ ಇರ್ತಾಯಿತ್ತು. ಬಟ್ ಈ ಸಲ ಏನಾಯಿತು, ನಾನು ನೋಡ್ದಿದ್ದ ಕಾರಣಕ್ಕೆ ನಾನು ರಿಯಲ್ ಆಗಿ ಏನಿದ್ದೀನಿ, ನನ್ನ ನಿಲುವುಗಳೇನಿದೆ, ನನ್ನ ನಿರ್ಧಾರಗಳು ಹೇಗೆ ರಿಯಾಕ್ಷನ್ ಮಾಡ್ತೀನಿ, ಹೇಗೆ ತಗೊಳ್ತೀನಿ, ಎಲ್ಲ ಭಾಳ ಆರ್ಗ್ಯಾನಿಕ್ ಆಗಿದ್ದರಿಂದ ನನಗೆ ಅದ್ರ ಬಗ್ಗೆ ಸಂತೋಷ ಇದೆ. ನಾನು ನೋಡದೇ ಇರೋದೇ ಒಳ್ಳೇದು ಆಯಿತು ನಾನು ಪ್ರಿಪೇರ್ ಆಗಿ. ಯಾಕಂದರೆ ಅಲ್ಲಿ ನನ್ನ ವ್ಯಕ್ತಿತ್ವ ಎಲ್ಲಿ ಬರುತ್ತೆ, ಬೇರೆಯವ್ರನ್ನ ಕಾಪಿ ಮಾಡಿದಾಗ ಏನೋ ಮಾಡ್ದಂಗಿರುತ್ತೆ, ನಾನು ಒರಿಜಿನಲ್ ಆಗಿರಲ್ಲ. ಸೊ ಯಾರನ್ನೋ ಕಾಪಿ ಮಾಡ್ದಂಗೆ ಇರುತ್ತೆ. ಸೊ ಆ ಇನ್ಫ್ಲುಯೆನ್ಸ್ ಇರಲಿಲ್ಲ ನನ್ನ ಆಟದಲ್ಲಿ. ಸೊ ಅಂದರೆ ನೀವು ಯಾವುದು ಸ್ಟ್ರಾಟಜಿ ಮಾಡಿಲ್ಲ? ಯಾವುದು ಮಾಡಲಿಲ್ಲ. ನಾನು ಅದನ್ನೇ ಹೇಳಿದ್ದು, PR ಇಲ್ಲ, ಏನಿಲ್ಲ. ಮನೇಲಿತ್ತು ಬಟ್ಟೆ, ಅದನ್ನು ಪ್ಯಾಕ್ ಮಾಡಿದ್ದು, ಅಲ್ಲಿಗೆ ಹೋಗಿದ್ದು ಅಷ್ಟೇ. ಸೊ ಯಾರೆಲ್ಲ ಸ್ಟ್ರಾಟಜಿ ಮಾಡಿದ್ರು ಅಂತ ಅನ್ಸುತ್ತೆ ಅಲ್ಲಿ? ಬಹುಶಃ ಎಲ್ಲರೂ ಮೋಸ್ಟ್ ಆಫ್ ಆಲ್ ನೋಡ್ಕೊಂಡು ಬಂದಿರೋರಲ್ಲಿ ಬಿಗ್ ಬಾಸ್ನ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ, ನಾನು ಈ ಪ್ರಶ್ನೆ ಬಗ್ಗೆ ಅಲ್ಲಿ ಕೇಳಿಲ್ಲ. ಬಟ್ ಹಲವಾರು ವ್ಯಕ್ತಿಗಳು ನಾವು ಅಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ದಾರೆ ಅವ್ರು ನೋಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಒಬ್ಬೊಬ್ರದ್ದು ಅವ್ರದ್ದು ಪ್ರಿಪರೇಷನ್ ಇತ್ತು, ಅವ್ರವ್ರ ಸ್ಟ್ರಾಟಜಿಗಳಿತ್ತು ಅಷ್ಟೇ. ನಾನು ಏನಂಥದ್ದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿರಲಿಲ್ಲ.